ಒಂಥರ ಅಮ್ಮ ಪಕ್ಕದಲ್ಲಿದ್ದಾಳಂತ ಮಾನಸಿಕ ಸಂತೋಷ, ಮಾನಸಿಕ ಸ್ಥೈರ್ಯ, ಒಂಥರ ಸೆಕ್ಯೂರಿಟಿ ತರ. ಕನೆಕ್ಷನ್ಸ್ ಆ ಥರ ಐತೆ. ಅಂದ್ರೆ ಅಮ್ಮ ಪಕ್ಕದಲ್ಲಿದ್ದಾಳೆ, ಬಾಯಲ್ಲಿ ಹಾಕಿದ ಕೂಡಲೇ ಅಮ್ಮ ಇದ್ದಾಳೆ, ಮಲಗಿಬಿಡ್ತಾರೆ. ನೀವು ತೆಗೀರಿ, ಪೋಯಿ ಅಂತ ಹೇಳ್ತಾಳೆ ನೀವು. ನಿಜ. ಅದರಿಂದ ಅವ್ರಿಗೇನು ಬೇಕೋ ಅದು ಕೊಡಬೇಕು. ಈಗ ನೀವು ಅದು ಮಾಡಿಲ್ಲ, ನನಗೆ ಆಗಲ್ಲ ಅಂದರೆ ಮಗು ಮುಂದೆ ಏನಾಗುತ್ತೆ ಅಂದರೆ ಒಂಥರ ಇರಿಟೇಬಲ್ ನೇಚರ್, ನಿಜ. ಅದಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲ್ಲ ಆ ಥರ. ಸರ್, ಈಗ ಡೆಲಿವರಿ ಆಗೋವರೆಗೂ ಚೆನ್ನಾಗಿ ಏನ್ ಬೇಕಾದ್ರೂ ತಿನ್ನಿ ಅಂತ ಹೇಳೋರು ಇರೋದೇ. ಈಗ ಡಾಕ್ಟರ್ಸ್ ಒಂದ್ ಕಡೆ ಇರ್ತಾರೆ, ಈಗ ಎಲ್ಡರ್ಲಿ ಡಾಕ್ಟರ್ಸ್ ಮನೇಲಿ ಇರ್ತಾರೆ, ಸೆಲ್ಫ್. ಅದೇ ಮುಖ್ಯ. ಅದು ಡೆಲಿವರಿ ಆದ ತಕ್ಷಣ ಇವರಿಗೆಲ್ಲ ಕಟ್ಟು, ನೀರು ಕುಡಿಯೋ ಆಗಿಲ್ಲ, ಆಮೇಲೆ ಉಪ್ಪು ಖಾರ ತಿನ್ನೋ ಆಗಿಲ್ಲ, ಸೆಪ್ಪೆ ಊಟ, ಬೇಳೆ ಕಟ್ಟು, ಅನ್ನ ಸಾರು ಅಂದ್ರೆ ಅನ್ನ ತಿನ್ನಿಸ್ತಾರೆ ನಮ್ ಕಡೆ ಯೂಶಲಿ. ಅದು ಸುಮಾರು ಒಂದ್ 2 ತಿಂಗಳು 3 ತಿಂಗಳು. ಸೊ ಇದು ಹೇಗೆ? ನಾನು ಇದಕ್ಕೆ ಪವರ್ಟಿ ಎಮಿಟ್ಸ್ ಪ್ಲೆಂಟಿ ಅಂತೀನಿ, ಎಲ್ಲ ಇದೆ ತಿನ್ನೋ ಯೋಗ ಇಲ್ಲ ಅಂತೀನಿ ಅಷ್ಟೇ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಗಿಡ ಅಥವಾ ಹೊಲಕ್ಕೆ ನೀವು ಬೆಳೆ ಬರಬೇಕಾದ್ರೆ ಏನು ಮಾಡ್ತೀರಾ? ಒಳ್ಳೇದು ಇದು ಫಸಲು ಬರಬೇಕಾದ್ರೆ ಗೊಬ್ಬರ ಹಾಕ್ಬೇಕು. ಹೌದು. ಆವಾಗಲೇ ನಿಮಗೆ ಒಳ್ಳೆ ಫಸಲು ಬರುತ್ತೆ. ಹಸುಗೆ ಹಾಲು ಚೆನ್ನಾಗಿ ಬರ್ಬೇಕಾದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿ ಹುಲ್ಲು ಹಾಕ್ಬೇಕು ಅದಕ್ಕೆ. ಅಷ್ಟೇ ಹುಲ್ಲು ಮೇವು ಹಾಕ್ಬೇಕು. ಅದೇ ತರ ತಾಯಿಗೆ ಒಳ್ಳೆ ಹಾಲು ಬರ್ಬೇಕಾದ್ರೆ ಒಳ್ಳೆ ಫುಡ್ ಕೊಡ್ಬೇಕು. ಸಿಂಪಲ್, ಅಷ್ಟು ಸಿಂಪಲ್. ಇದು ನಾವೇನು MBBS ಮಾಡಿ ಕಲಿಬೇಕಾಗಿಲ್ಲ, ಇದು ನೈಸರ್ಗಿಕವಾಗಿ ಎಲ್ರಿಗೂ ಗೊತ್ತಿರೋದು. ಬಟ್ ಇದನ್ನ ನೀವು ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾ ಇಲ್ಲ. ಒಂದು ತಾಯಿಗೆ ಒಳ್ಳೆ ಆಹಾರ ಕೊಟ್ರೇನೆ ಮಗುಗೆ ಒಳ್ಳೆ ಹಾಲು ಬರುತ್ತೆ, ಮಗುವಿನ ಬೆಳವಣಿಗೆ, ಭವಿಷ್ಯದ ಬೆಳವಣಿಗೆ ಚೆನ್ನಾಗಿರುತ್ತೆ. ಪಥ್ಯ ಅನ್ನುವ ಪದನೇ ಇಲ್ಲ. ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ಅಮೆರಿಕದಲ್ಲಿರುವ ಮಹಿಳೆಯರು, ಅವರು ಬಾಳೆಹಣ್ಣು ತಿನ್ನಲ್ವಾ? ಡೆಲಿವರಿ ಆಗಿ ನೆಕ್ಸ್ಟ್ ಮೂಮೆಂಟ್ ಅವರು ತಿನ್ನೋದೇ ಹಣ್ಣು, ಚಿಕನ್ ಮಟನ್ ತಿಂತಾರೆ, ಮಾಮೂಲು ಊಟ ಮಾಡ್ತಾರೆ. ಅವ್ರಿಗೆ ಏನಾಗಿದೆ? ಚೆನ್ನಾಗಿದೆ. ನಮ್ಮಲ್ಲೂ ಸೌತ್ ಇಂಡಿಯಾದಲ್ಲಿ ಇಂಥದ್ದು ಜಾಸ್ತಿ. ಆ ಕಡೆ ಹೋದಾಗ ಅವರದೊಂದು ಬೇರೆ ಥರ, ಅವರು ಈ ಥರ ಪಾಲಿಸುವುದಿಲ್ಲ, ಅವರು ಚೆನ್ನಾಗಿಲ್ಲ. ಹೌದು. ಅದರ ಅರ್ಥ ಏನಂದರೆ, ಈ ತಲೆತಲಾಂತರ ಅಜ್ಜಿಗಳು ಅವರು ನನಗೆ ನನ್ನತ್ತೆ ಮಾಡಿದಾಳಂತ ಅದನ್ನು ಮಾಡೋದು ಅಷ್ಟೇ. ಇಟ್ ಈಸ್ ದರ್ ಇಸ್ ನೋ ಸೈಂಟಿಫಿಕ್ ಬೇಸಿಸ್. ನಾನು ಹೇಳ್ದಂಗೆ ಬಾಣಂತಿ ಆದಮೇಲೆ ಅವರಿಗೆ ಒಳ್ಳೆ ಹಾಲು ಬರಬೇಕಾದ್ರೆ ಪೋಷಕಾಂಶ ಚೆನ್ನಾಗಿ ಕೊಡಬೇಕು. ಹೌದು. ಅದು ಬರಬೇಕಾದ್ರೆ ಅವರು ಚೆನ್ನಾಗಿ ತಿನ್ನಬೇಕು. ಈ 2 ತಿಂಗಳು ಪಾಪ ಸಪ್ಪೆಯನ್ನು, ರುಚಿ ಇರುವ ಊಟನೇ ತಿನ್ನುವಾಗ ಕೆಲವೊಮ್ಮೆ ರುಚಿ ಇರಲ್ಲ ಅವರಿಗೆ. ಇನ್ನು ಸಪ್ಪೆ ಕೊಟ್ಟರೆ ಅವ್ರಿಗೆ ಎಷ್ಟು ತಿಂತಾರೆ ಹೇಳಿ? ಇಷ್ಟೇ ತಿಂತಾರೆ. ಆಮೇಲೆ ಅವ್ರಿಗೆ ವಾಂತಿ ಬಂದಂಗೆ ಆಗುತ್ತೆ. ಪಾಪ ತಿನ್ನಲ್ಲ, ಆಯಮ್ಮ ತಿನ್ನಲ್ಲ. ಆವಾಗ ಏನು ಮಾಡ್ತಾರೆ? ತಿನ್ನದಿದ್ರೆ ಹಾಲು ಹೆಂಗೆ ಬರುತ್ತೆ ಹೇಳಿ? ಹೌದು. ಆಮೇಲೆ ಹಾಲಿಲ್ಲ ಅಂತ ಮೇಲ ಹಾಲು, ಎಮ್ಮೆ ಹಾಲು, ಹಸು ಹಾಲು, ಡಬ್ಬದ ಹಾಲು, ಆಕಳ ಹಾಲು ಅಂತ ಎಲ್ಲ ಬರ್ತದೆ. ಆವಾಗ ತೊಂದರೆ ಆಗೋದು ಯಾರಿಗೆ? ಮಗುಗೆ. ಸೊ ಮನೆಯಲ್ಲಿ ಎಷ್ಟೇ ಇದಿರಲಿ, ಒಂದು 4 ದಿನ ನೀವು ಎಗೇನ್ಸ್ಟ್ ಅವರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ನಾನು ಇಷ್ಟು ತಿಂತೀನಿ ಡಾಕ್ಟರ್ ಹೇಳಿದ್ದಾರೆ ಅಂತಂದರೆ ಏನೂ ಆಗಲ್ಲ. ಬಟ್ ಅವರು ಚೆನ್ನಾಗಿ ತಿನ್ನಬೇಕು. ಈ ಒಣ ಮೆಣಸಿನ ಸಾರು, ಸಪ್ಪೆ ಅನ್ನ, ಮೆಣಸಿನ ಸಾರು ಇವೆಲ್ಲ ಬಿಟ್ಬಿಡಿ. ಮಗುವಿನ ಹಿತಾಸಕ್ತಿಯಿಂದ ನೀವು ಎಲ್ಲವನ್ನು ತಿನ್ಬೇಕಾಗುತ್ತೆ. ಆದರೆ ಸರ್, ಈಗ ಡೆಲಿವರಿ ಆದಮೇಲೆ ಇವ್ರನ್ನ ಒಂಥರ ಪೇಷಂಟ್ ಥರ ನೋಡ್ಕೊಳ್ತಾರಲ್ಲ, ಫುಲ್ ಇಂಟೆನ್ಸ್ ಕೇರ್. ಕಿವಿ ಫುಲ್ ಕಟ್ಟಿರ್ತಾರೆ, ಸ್ವೆಟರ್ ಹಾಕಿರ್ತಾರೆ, ಕಾಲ್ಗೆಲ್ಲ ಸಾಕ್ಸ್ ಹಾಕಿರ್ತಾರೆ. ಸೊ ತಾಯಿ ಮಗನ ಇಬ್ಬರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿಬಿಟ್ಟಿರ್ತಾರೆ. ಅದೇ ನಾನು ಹೇಳ್ತೀನಿ, ಬ್ರಿಟಿಷರು ಕೂಡ ಅವರ ಕೈದಿಗೆ ಇಷ್ಟು ತೊಂದರೆ ಕೊಟ್ಟಿರಲಿಲ್ಲ, ಇಷ್ಟು ಥರ ಶಿಕ್ಷೆ ಕೊಟ್ಟಿರ್ಲಿಕ್ಕಿಲ್ಲ. ನೋಡಿ, ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ತಾಯಿ ಒಟ್ಟು ಬೆವರು ಬಿಟ್ಟು ಅವಳಿಗೆ ಒಳ್ಳೆ ಆಹಾರನೇ ಇಲ್ಲ, ಎಲ್ಲಿಂದ ಬರುತ್ತೆ? ಒಳ್ಳೆ ಗಾಳಿ ಬೆಳಕು ಇಲ್ಲಾಂದ್ರೆ ಅವಳ ಆರೋಗ್ಯ ಹೆಂಗಾಗುತ್ತೆ, ಮಗುದ ಆರೋಗ್ಯ ಹೆಂಗಾಗುತ್ತೆ? ನಿಜವಾಗಿ ಹೇಳ್ಬೇಕಂದ್ರೆ, ಈ ಡೆಲಿವರಿ ಆದ ಕೂಡಲೇ ಎಸ್ಪೆಷಲಿ ಚಿಕ್ಕ ಮನೆ ಇರುವವರು ಆ ಕಿಟಕಿ ಎಲ್ಲ ಓಪನ್ ಮಾಡ್ತಾರೆ. ಅವ್ರದ್ದು ಕೆಲವೊಮ್ಮೆ ಶೀಟಿನ ಮನೆ ಇರುತ್ತೆ, ಕೆಲವೊಮ್ಮೆ ಹೆಂಚಿನ ಮನೆ ಇರುತ್ತೆ, ಈವನ್ ಟ್ಯಾರಿಸ್ ಮನೆ, RCC ಮನೆ ಆದರೂ ಸಮ್ಮರಲ್ಲಿ ಹೀಟ್ ಇರುತ್ತೆ. ಇವಳಿಗೆ ನೀರು ಕೊಡಲ್ಲ, ಮಗುಗೆ ಸುತ್ತಿ ಅದು ಬೆವರು ಬಂದು ತೂಕ ಕಮ್ಮಿಯಾಗಿ ಸೋಡಿಯಂ ಜಾಸ್ತಿ ಆಗಿ ಎಷ್ಟೋ ಮಕ್ಕಳು ಅಡ್ಮಿಟ್ ಆಗಿರೋದಿದೆ. ಈ ಥರ ಇದಾಗಿ ಅದು ತುಂಬ ಡೇಂಜರ್. ಸೋಡಿಯಂ ಜಾಸ್ತಿ ಆದರೆ ಮೆದುಳಿಗೆ ಎಫೆಕ್ಟ್ ಆಗುತ್ತೆ. ಅದು ಏನಕ್ಕೆ? ಜಸ್ಟ್ ಇವರು ಬಾಣಂತಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಕಿಟಕಿ ಬಾಗಿಲು ಓಪನ್ ಮಾಡಿ, ಗಾಳಿ ಇಲ್ಲ, ಪಾಪ ಗಾಳಿ ಬೆಳಕಿಲ್ಲ,
ಆ ಕತ್ಲಲ್ಲಿ ಅವಳಿಗೆ ನೀರು ಬೇರೆ ಕೊಡಲ್ಲ. ಹೌದು, ನೀರು ಹಾ. ಎಸ್ಪೆಷಲಿ ಸಮ್ಮರಲ್ಲಿ ನೋಡಿ, ಈಗ ನಿಮ್ಗೇನೆ ಮೇ ತಿಂಗಳಲ್ಲಿ ನಾನು ನಿಮ್ಗೆ ಸ್ವೆಟರ್ ಹಾಕ್ಬಿಟ್ಟು ನೀರು ಕೊಟ್ಟಿಲ್ಲ ಆದ್ರೆ ನಿಮ್ಗೆ ಹೆಂಗಾಗತ್ತೆ? ದಾಹದಿಂದ ಪ್ರಾಣ ಹೋದಂಗಾಗಲ್ಲ. ನಿಜ ಅದೇ ಆ ಮಗುಗೆ ಆಗುತ್ತೆ. ಹೌದು. ಅದನ್ನು ಅರ್ಥ ಮಾಡ್ಕೋಬೇಕು. ನಿಜ. ನೀರು ಕುಡಿದು ಇನ್ನೊಂದು ಏನಕ್ಕೆ ಅವ್ರು ನೀರು ಕೊಡೋದು, ನೀನು ನೀರು ಕುಡಿದ್ರೆ ದಪ್ಪ ಆಗ್ತೀಯ ಅಂತ. ಹಂಗಾರೆ ನೀರು ಬಿಟ್ರೆ ತೆಳ್ಳಗಾಗ್ಬೋದಿಲ್ಲ. ನೀರು ಕುಡಿದು ಯಾರು ದಪ್ಪ ಆಗಲ್ಲ. ನೀರು ಕುಡಿದ್ರೆ ಹಾಲು ಬರೋಕ್ಕೆ ಸಹಾಯವಾಗುತ್ತೆ. ಸೊ ಈ ಮೂಢನಂಬಿಕೆಯಿಂದ ನಾವೆಲ್ಲರೂ ಹೊರಗೆ ಬರಬೇಕು. ಆವಾಗ ಮಗುವಿಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಸೊ ಆಮೇಲೆ ಇನ್ನೊಂದಿದೆ ಸರ್, ಮಗು ಮನೆಗೆ ಬಂದ ತಕ್ಷಣನೇ ಚೆನ್ನಾಗಿ ಒಂದು ಬಿಸಿನೀರು ಸ್ನಾನ ಮಾಡಿಸಿ ಅದಕ್ಕೊಂದು ಒಳ್ಳೆ ಸಾಂಬ್ರಾಣಿ ಹೊಗೆ ಹಾಕಿ ಚೆನ್ನಾಗಿ ಸುತ್ತಿ ಮಲಗಿಸ್ಬಿಡೋದು. ನೋಡಿ, ಸ್ನಾನದ ಉದ್ದೇಶ ಮೈ ಕ್ಲೀನ್ ಆಗಬೇಕು. ನೀವು ಸುರಿದ್ರೂ ಅಷ್ಟೇ, ಒರೆಸಿದ್ರು ಅಷ್ಟೇ. ಸೊ ಬಿಸಿ ನೀರು ಸ್ನಾನ ಮಾಡಿಸೋದು ಯಾಕೆಂದರೆ, ನಾನು ತುಂಬ ಅಜ್ಜಿಗಳ ಹತ್ರ ಕೇಳಿದೆ, ಯಾಕೆ ನೀವು ಬಿಸಿನೀರು ಸ್ನಾನ? ಮಗು ದಪ್ಪ ಆಗುತ್ತೆ ಅಂತ. ನಿಜವಾಗಿ ಹೇಳ್ಬೇಕಾದ್ರೆ ಮಗು ದಪ್ಪ ಆಗೋದು ಬಿಸಿನೀರಿಂದ ಅಲ್ಲ. ಈಗ ಬಿಸಿನೀರು ಸ್ನಾನ ಮಾಡಿ ಮಗು ದಪ್ಪ ಆಗುತ್ತಾದರೆ, ದಪ್ಪ ಇರುವವರು ತಣ್ಣೀರು ಸ್ನಾನ ಮಾಡಿ ತೆಳ್ಳಗಾಗ್ಬೋದು. ಇದು ಯಾಕೆ ಆಗಲ್ಲ? ಅದರ ಅರ್ಥ ಬಿಸಿನೀರು ಸ್ನಾನ ಮಾಡಿ ಯಾರು ದಪ್ಪ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿಬಿಟ್ಟು ಮಗುಗೆ ತುಂಬ ತೊಂದರೆನೇ ಕೊಡ್ತೀರಾ. ಯಾಕಂದರೆ ಮಗು ಇನ್ನೂ ಡಿಹೈಡ್ರೇಷನ್ ಆಗುತ್ತೆ. ಹೌದು. ಸೊ ಎಸ್ಪೆಷಲಿ ಸಮ್ಮರ್ ಮಂತ್ಸಲ್ಲಿ ಕಿಟಕಿ ಬಾಗಿಲು ಓಪನ್ ಮಾಡಿ ಸ್ವಲ್ಪ ವೆಂಟಿಲೇಷನ್ ಇರಲಿ, ಮಿನಿಮಮ್ ಕ್ಲೋತಿಂಗ್ ಹಾಕಿ. ನಿಮಗೆ ಯಾವಾಗ ಚಳಿ ಆಗುತ್ತೆ ಆವಾಗ ಮಗುಗೆ ಚಳಿ ಆಗುತ್ತೆ. ಆವಾಗ ಮಗುವನ್ನು ಸುತ್ತಿ ಇಡೀ ದಿನ ಸುತ್ತಬೇಕು ಅಂತ ಏನಿಲ್ಲ. ಉಗುರು ಬೆಚ್ಚಿನ ನೀರಲ್ಲಿ ಸ್ನಾನ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದೇನದು, ಈ ಸಾಂಬ್ರಾಣಿ ಹೊಗೆ ಹಾಕೋದು. ಈ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಅವರ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ. ಆ ಎಳೆ ಲಂಗ್ಸು ಪಾಪ ಈ ಹೊಗೆ ಹೋಗಿ ಅದನ್ನು ಡ್ಯಾಮೇಜ್ ಮಾಡುತ್ತೆ. ಅದರಿಂದ ಈ ವೀಸಿಂಗು, ಆಸ್ತಮಾ, ಎಲರ್ಜಿಸು ಜಾಸ್ತಿ ಆಗುತ್ತೆ. ಅದರಿಂದ ಈಗಿನ ಮಕ್ಕಳಿಗೆ ನೋಡಿದರೆ ಪ್ರತಿ ಮಗುಗೂ ಯಾವಾಗ ನೋಡಿದ್ರು ವೀಸಿಂಗು, ಆ ಪಂಪು, ನೆಬುಲೈಸೇಷನ್ ಇದೆ. ಏನಕ್ಕೆ? ಈ ಚಿಕ್ಕ ಮಗು ಇರುವಾಗಲೇ ಅವರಿಗೆ ಅದನ್ನು ಕೊಟ್ಟು ಅವರ ಲಂಗ್ಸನ್ನು ನಾವೇ ಹಾಳು ಮಾಡಿ ಸಪೋರ್ಟ್ ಬೇಕಾಗುತ್ತೆ. ಸಪೋರ್ಟ್ ಅಂದರೆ ಡ್ಯಾಮೇಜ್ ಆಗಿರುತ್ತೆ ಅವ್ರಿಗೆ. ಸರ್, ಈಗ ವ್ಯಾಕ್ಸಿನ್ ಎಷ್ಟು ಇಂಪಾರ್ಟೆಂಟು ಸರ್? ಕೆಲವು ಮ್ಯಾಂಡೇಟ್ ವ್ಯಾಕ್ಸಿನ್ಸ್ ಯಾವ್ಯಾವ ತಗೋಬೇಕಾಗುತ್ತೆ? ನ್ಯೂಬೋರ್ನಿಗಂತಲ್ಲ, ಈಗ ನ್ಯೂಬೋರ್ನಿಂದ ಅಡೋಲಸೆಂಟ್ ಬಂದಿದೆ, ಈಗ ಅಡಲ್ಟ್ ವ್ಯಾಕ್ಸಿನೇಷನ್ ಅಂತ ಬಂದಿದೆ. ಯಾಕಂದರೆ ವ್ಯಾಕ್ಸಿನೇಷನ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಡಿಸ್ಕವರೀಸ್ ಆಫ್ ದಿ ಸೆಂಚುರಿ. ವ್ಯಾಕ್ಸಿನೇಷನ್ನಿಂದ ಏನು ನಮ್ಮ ದೇಶದ ಅಥವಾ ಜಗತ್ತಿನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಿದೆ ಅದು ಯಾವ ಇಂಟರ್ವೆನ್ಷನಲ್ಲೂ ಆಗಿಲ್ಲ. ಉದಾಹರಣೆಗೆ ಪೋಲಿಯೋ ಅನ್ನೋದು ಭಯಂಕರ ಒಂಥರ ರೋಗ. ಏನಂದರೆ ಬದುಕಿದ್ರೂ ಅವನು ಡಿಸೆಬಿಲಿಟಿ, ಕೈ ಕುಂಟು, ಕಾಲು ಕುಂಟು, ಜೀವಮಾನ ಇಡೀ ತೊಂದರೆ. ನಾನೇ ಸ್ಟೂಡೆಂಟ್ ಆಗಿರುವಾಗ ಒಂದು 30 ವರ್ಷ 40 ವರ್ಷ ಹಿಂದೆ ಒಂದೊಂದು ವಾರ್ಡಲ್ಲಿ ಆ ನರಳುವ ಮಕ್ಕಳನ್ನು ನೋಡಿದರೆ ಅಷ್ಟು ಬೇಜಾರಾಗ್ತಾ ಇತ್ತು. ಎಷ್ಟೋ ನಮ್ಮ ಕಣ್ಣೆದುರಿಗೆ ಸತ್ತಿದ್ದಾವೆ. ಆವಾಗ ಇಷ್ಟು ವೆಂಟಿಲೇಟರ್ ಫೆಸಿಲಿಟಿ ಇನ್ನೂ ಇರಲಿಲ್ಲ, ICU ಕಾನ್ಸೆಪ್ಟು ಇರಲಿಲ್ಲ. ಬದುಕಿ ಉಳಿದ ಮಕ್ಕಳು ಕಾಲಿಲ್ಲದೆ ಅಂಗಾಂಗ ನ್ಯೂನತೆಯಿಂದ ಜೀವಮಾನ ಇಡೀ ಬಳಲಿದ್ದಾರೆ. ಆದರೆ ಇವತ್ತು ಇದೇ ಪೋಲಿಯೋರಿ ಅಂತ ತೋರ್ಸಕ್ಕೆ ನಿಮಗೆ ಒಂದು ಕೇಸ್ ಸಿಗ್ತಾ ಇಲ್ಲ. ಹೌದು, ಹೆಂಗಾಯ್ತದು? ಈ ಪೋಲಿಯೋ ವ್ಯಾಕ್ಸಿನೇಷನ್ ಇಂದ ಆಗಿದೆ. ಅದೇ ಥರ ನಾಯಿ ಕೆಮ್ಮು, ಈ ಪರ್ಟುಸಿಸ್ ಅಂತಾರೆ, ಎಲ್ಲಿ ನೋಡಕ್ಕಿದೆ? ನಾವು ಚಿಕ್ಕ ಮಕ್ಕಳು ಇರುವಾಗ ಯಾರು ನೋಡಿದ್ರೆ ಅದು ನಾಯಿ ಕೆಮ್ಮು. ಇನ್ನೊಂದು ಡಿಪ್ತೀರಿಯಾ ಅಂತಿದ್ರು. ಡಿಪ್ತೀರಿಯಾ ಅಂದರೆ ಗದಗಂಟು ಏನೋ ಅಂತಿದ್ರು, ಅದು ಕಮ್ಮಿ ಆಗಿದೆ. ಟೆಟನಸ್, ಧನುರ್ವಾಯು, ಅದು ಹುಟ್ಟಿದ ಮಕ್ಕಳಿಗೂ ಬರ್ತಾ ಇತ್ತು. ಈಗ ಗರ್ಭಿಣಿಗೆ ಅದು ಟೆಟನಸ್ ವ್ಯಾಕ್ಸಿನ್ ಕೊಟ್ಟು ಮಗುಗೂ ಬರುವುದನ್ನು ತಡೆದಿದೆ. ಹೌದು. ಸೊ ಸಾಮಾನ್ಯವಾಗಿ ಅದು ಬೇಡ. ಈಗ ಇತ್ತೀಚೆಗೆ ನೀವೇ ನೋಡಿದ್ರಿ, ಕೋವಿಡ್ ಸೀಸನಲ್ಲಿ ವ್ಯಾಕ್ಸಿನ್ ಎಷ್ಟು ಬೇಗ ಬಂತು. ಕಾಯಿಲೆ ಬಂದು 1 ತಿಂಗಳೊಳಗೆ ವ್ಯಾಕ್ಸಿನ್ ಬಂತು. ವ್ಯಾಕ್ಸಿನ್ ಬಂದು ಕೂಡಲೇ ಜನರಿಗೆ ಕೊಟ್ಟು ಕೂಡಲೇ ಎಷ್ಟು ಬೇಗ ಕಂಟ್ರೋಲ್ ಆಯಿತು. ದಟ್ ಈಸ್ ವ್ಯಾಕ್ಸಿನೇಷನ್ದು ಇಂಪಾರ್ಟೆನ್ಸ್. ಸೊ ಹಿಂಗೆ ನೋಡ್ತಾ ಇದ್ರೆ
ನ್ಯೂಮೋನಿಯಾಗಳು ಎಷ್ಟು ಕಮ್ಮಿ ಆಗಿದ್ದಾವೆ. ಹೌದು. ಈವನ್ ಡಯೇರಿಯಾಸ್, ಈಗ ಒಂದು 20-30 ವರ್ಷ ಹಿಂದೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ದಿನಕ್ಕೊಂದು 30-40 ಡಯೇರಿಯಾ ಕೇಸ್ಗಳು ಬಂದರೆ ಅದು ಇಷ್ಟು ಸಿವಿಯರ್ ಅಂದರೆ ಅವರನ್ನು ಅಡ್ಮಿಟೇ ಮಾಡಬೇಕು, ಅಷ್ಟು ಡಿಹೈಡ್ರೇಷನ್ ಆಗಿ ಬರೋರು. ಬಟ್ ಇವತ್ತು ನನಗೆ ಅಷ್ಟ ಕೇಸ್ಗಳು ಸಿಗ್ತಾ ಇದೆ. ಅಂದರೆ ಆ ವ್ಯಾಕ್ಸಿನ್ ಕೊಟ್ಟು, ಆ ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಕೊಡ್ತಾರೆ, ರೋಟಾ ವೈರಸ್ ಡಯೇರಿಯಾ ಕಮ್ಮಿ ಆಗಿಬಿಟ್ಟು, ಪ್ಲಸ್ ಈ ಒಳ್ಳೆ ನೀರಿನ ಆಕ್ಸೆಸಿಬಿಲಿಟಿ ಟು ಗುಡ್ ವಾಟರ್, ಅಂದರೆ ಈ ಬೋರ್ವೆಲ್ಗಳು ಅಥವಾ ನೀರು ಕುಡಿದ್ರೂ ನಾವು ಕುದಿಸಿ ಕುಡಿತೇವೆ, ಬಾಯ್ಲ್ ಮಾಡಿ ಕುಡಿತೀವಿ. ಸೊ ಆ ಕಾನ್ಸೆಪ್ಟ್ ಬಂದ ಮೇಲೆ ಡಯೇರಿಯಾ ಸಿವಿಯರ್ ಕೇಸಸ್ ಆಲ್ಮೋಸ್ಟ್ ಹೋಗಿದೆ. ಎಷ್ಟು ಕಾಯಿಲೆಗಳನ್ನು ನಾವು ತಡೆದಿದ್ದೀವಿ. ಅದರಿಂದ ಹುಟ್ಟಿದ ಕೂಡಲೇ BCG ಕೊಡ್ತೀವಿ, ಅದರಲ್ಲಿ TB ಕಾಯಿಲೆಯನ್ನು ತಡಿಬಹುದು. ಅಂದರೆ 100% TB ತಡೆಯೋಕ್ಕಾಗಲ್ಲ BCGಯಿಂದ, ಬಟ್ ಅದರದ್ದು ಸಿವಿಯರ್ ಫಾರ್ಮ್ಸ್, ಈ ಮಿಲಿಯರಿ ಟ್ಯೂಬರ್ಕ್ಯುಲೋಸಿಸ್, ಮಿಲಿಯರ್ ಅಂದರೆ ಇಡೀ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ ಅದು, ಆ ಫಾರ್ಮ್, ಮತ್ತು TB ಮೆನಿಂಜೈಟಿಸ್, ಬ್ರೈನಿಗೆ ಹೋಗುವ TB, ಇದೆರಡನ್ನು ತುಂಬ ಪ್ರಿವೆಂಟ್ ಮಾಡುತ್ತೆ. ಉಳಿದ TBಗಳ ಸಿವಿಯರಿಟಿಯನ್ನು ಕಡಿಮೆ ಮಾಡುತ್ತೆ. ಒಂದು ಪೋಲಿಯೋ, ನಾನು ಆಲ್ರೆಡಿ ಹೇಳಿದೆ, ಪೋಲಿಯೋ ಅನ್ನೋದು ಈಗ ಆಲ್ಮೋಸ್ಟ್ ನಿರ್ಮೂಲನವಾಗಿದೆ, ಎರಡಿಕೇಟ್ ಆಗ್ಬಿಟ್ಟಿದೆ. ಸ್ಮಾಲ್ ಪಾಕ್ಸ್ ಅಂತ ಇತ್ತು, ಸಿತಾಳೆ ಸಿಡುಬು ಅಂತ, ಸಿಡುಬು ಕಾಯಿಲೆ, ಮುಖದಲ್ಲೆಲ್ಲ ದೊಡ್ಡದಾಗಿ ಅದು ವಾಸಿ ಆದ್ಮೇಲೆ ಕಲೆ ಉಳಿಯುತ್ತೆ. ಇನ್ನು ಕೆಲವರು ಅದರಿಂದ ಮೆದುಳಿಗೆ ಹೋಗಿ ಲಂಗ್ಸಿಗೆ ಹೋಗಿ ಸತ್ತೇ ಹೋಗಿದ್ದಾರೆ. ಆದರೆ ಇವತ್ತು 1975 ನಂತರ ಅದು ಕಂಟ್ರೋಲ್ ಆದಮೇಲೆ ಇವತ್ತಿನವರೆಗೂ ನಮಗೆ ಅದು ನೋಡೋಕ್ಕೆ ಸಿಕ್ಕಿಲ್ಲ. ಅದೇ ಥರ ಟೆಟನಸ್ಸು, ಡಿಪ್ತೀರಿಯಾ, ರೋಟಾ ವೈರಸ್ ಡಯೇರಿಯಾ ಇವೆಲ್ಲ ನಾವು ಕಂಟ್ರೋಲ್ ಮಾಡಿದ್ದೀವಿ. ಸೊ ಸೌಕರ್ಯ ಇದೆ. ಆ ಸೌಕರ್ಯ ಇದ್ದಾಗ ಈಗ ಈವನ್ ಅತಿ ಬಡವರು ಅದಕ್ಕೆ ಆಕ್ಸೆಸಿಬಲ್ ಇದ್ದಾರೆ. ಸರ್ಕಾರದ ಕೆಲವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸಿಂದ ಒಳ್ಳೆ ವ್ಯಾಕ್ಸಿನ್ ಗವರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಅದರಿಂದ ಈವನ್ ಬಡವರಿಗೂ ದುಡ್ಡಿನ ಕಡೆ ನೋಡಬೇಕಾಗಿಲ್ಲ, ಹೋಗಿ ಅಲ್ಲಿ ಹಾಕ್ಸ್ಕೊಂಡ್ರೆ ಸಾಕಲ್ಲ, ಅವರದ್ದು ಒಳ್ಳೆ ಎಫೆಕ್ಟ್ ಆಗುತ್ತೆ. ಯಾವುದು ಅದರಲ್ಲಿ ಇಲ್ಲ ಅದನ್ನು ಬೇರೆ ಕಡೆ ಹಾಕಿಸಿ ಪ್ರೈವೇಟಲ್ಲಿ, ಬಟ್ ಗವರ್ಮೆಂಟಲ್ಲಿ ಸಿಗೋದು ಒಳ್ಳೆ ವ್ಯಾಕ್ಸಿನ್ಗಳು ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಅದು ಮೇಜರ್ ಡಿಸೀಸಸ್ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಇರೋದು. ಹೌದು, ಈಗ ಜಾಯಿಂಡಿಸ್ ಅಂತ ಒಂದು ಇದೆ, ಹೆಪಟೈಟಿಸ್ B ಇದೆ, ಡಿಪ್ತೀರಿಯಾ, ಪರ್ಟೂಸಿಸ್, ಟೆಟನಸ್, ಹಿಬ್, ಹೆಪಟೈಟಿಸ್ B, ದೆನ್ IPV ಅಂದರೆ ಪೋಲಿಯೋಗೆ, ಆಮೇಲೆ ಮೀಸಲ್ಸ್, MMR, ಮೀಸಲ್ಸ್, ಮಮ್ಸ್, ರುಬೆಲ್ಲಾ, ನ್ಯೂಮೋಕಾಕಲ್ ವ್ಯಾಕ್ಸಿನ್, ಅದು ಗವರ್ಮೆಂಟ್ ಶೆಡ್ಯೂಲಲ್ಲಿ ಬಂದಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಟೈಫಾಯ್ಡ್ ವ್ಯಾಕ್ಸಿನು ಗವರ್ಮೆಂಟ್ ಶೆಡ್ಯೂಲಲ್ಲಿ ಬರುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಗರ್ಭಕೋಶದ ಕ್ಯಾನ್ಸರ್ ತಡೆಯೋಕ್ಕೆ ಒಂದು HPV ವ್ಯಾಕ್ಸಿನ್ ಅಂತ ಇದೆ, ಅದು ಈಗ ಗವರ್ಮೆಂಟ್ ಶೆಡ್ಯೂಲಲ್ಲಿ ಬರ್ತಿದೆ. ಸೊ ಅದರಿಂದ ಸರ್ಕಾರದ ಕೆಲವು ಇನಿಷಿಯೇಟಿವ್ ಇಂದಾಗಿ ಈವನ್ ದಿ ಪೂರೆಸ್ಟ್ ಪರ್ಸನ್ ಕ್ಯಾನ್ ಹ್ಯಾವ್ ಆಕ್ಸೆಸ್ ಟು ದೀಸ್ ವ್ಯಾಕ್ಸಿನ್ಸ್. ಅದರಿಂದಾಗಿ ದೇಶದಲ್ಲಿ ಓವರ್ ಆಲ್ ನಮ್ಮ ಆರೋಗ್ಯದ ಪರಿಸ್ಥಿತಿ ಬದಲಾಗಿದೆ. ಇಂಪ್ರೂವೈಸ್ ಆಗ್ತಾ ಇದ್ದಷ್ಟು ಇಲ್ಲಿ ಡೆಫಿನೆಟ್ಲಿ. ಇಲ್ಲದ್ರೆ ನೋಡಿ, ಒಂದು ಡಯೇರಿಯಾ ಆದರೆ ಆ ಡಯೇರಿಯಾದಿಂದ ಮಗು ಸಫರ್ ಆಗೋದು ಒಂದು, ಆ ಪೇರೆಂಟ್ಸಿಗೆ ಎಷ್ಟು ತೊಂದರೆ, ಒಂದು ಮಾನಸಿಕ ತೊಂದರೆ, ಎರಡನೇದು ದುಡ್ಡಿಂದು, ಅವನು ಅಡ್ಮಿಟ್ ಮಾಡಬೇಕು, ಆವಾಗ ಕಲ್ಸಕ್ಕೆ ರಜಾ ಹಾಕಬೇಕು, ಅಲ್ಲೂ ಹೋಯ್ತು, ಇಲ್ಲಿ ಓಡಾಡಬೇಕು, ಆಮೇಲೆ ಮಗುಗೂ ತೊಂದರೆ, ಡ್ರಿಪ್ ಹಾಕಬೇಕು, ಅದಕ್ಕೆ ದುಡ್ಡು ಬೇಕು, ಎಲ್ಲ ರೀತಿಯಲ್ಲೂ ತೊಂದರೆನೇ, ಕಾಂಪ್ಲಿಕೇಶನ್ಸ್ ಆಗ್ಬೋದು. ಈಗ ಎಲ್ಲ ಡಯೇರಿಯಾಗಳು 3 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಬರಲ್ಲ, ಕೆಲವರಿಗೆ ಬೇರೆ ಥರ ಕಾಂಪ್ಲಿಕೇಶನ್ ಆದರೆ ಇನ್ನೂ ಸ್ವಲ್ಪ ದಿನ ಇರಬೇಕು, ತೊಂದರೆ ಪಡಬೇಕಾಗತ್ತೆ. ಸೊ ಇದೆಲ್ಲ ನೋಡುವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಮಾತಿದೆ. ಕಾಯಿಲೆಯು ಬಂದ ಮೇಲೆ ಒದ್ದಾಡೋದಕ್ಕಿಂತ ಬರದಂಗೆ ತಡೆಯುವುದೇ ಲೇಸು. ಹೌದು, ನಿಜ, ಕರೆಕ್ಟ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರಿಂಗ್. ಸೊ ಅದರಿಂದ ವ್ಯಾಕ್ಸಿನೇಷನ್ ಒಂಥರ ಇನ್ಶೂರೆನ್ಸ್ ಥರ, ನಿಮ್ಮ ಆರೋಗ್ಯಕ್ಕೆ ಇನ್ಶೂರೆನ್ಸ್. ಸರ್, ಈಗ ಇನ್ನೊಂದಿದೆ, ಈಗ ಫಾರ್ಮುಲಾ ಮಿಲ್ಕ್ಸ್, ಪೌಡರ್ಸ್ ಇದೆಲ್ಲ ಸುಮಾರು ಬಂದಿದೆ, ಆಮೇಲೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಕೂಡ ಬಂದಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನೆಗ್ಲಿಜೆನ್ಸ್ ಅಥವಾ ಮೈಂಡ್ ಸೆಟ್ ಎಫೆಕ್ಟ್ ಅಂತೀರಾ? ಈಗ ಮದರ್ದು ಫಸ್ಟ್ ಟೈಮ್ ಮದರ್ ಆಗಿರೋದು ಅಥವಾ ಅರ್ಲಿ ಡೇಸಲ್ಲಿ
ಫಾರ್ ಎಕ್ಸಾಂಪಲ್ ಆಗ್ಲೇ ನೀವು ಹೇಳ್ದಂಗೆ ಈಗ ನಂಗೆ ಹಾಲು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅನ್ನೋದು. ಸೊ ಇದೆಲ್ಲ ಏನಿರ್ಬೋದು ಸರ್ ರೀಸನ್ ಎಫೆಕ್ಟ್? ನೋಡಿ, ಒಂದೇನೆಂದ್ರೆ ತಾಯಿ ಒಂದ್ಸಲ ಅವಳು ಕನ್ಸೀವ್ ಆಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಅವಳಿಗೆ ನಾವು ಕೌನ್ಸೆಲ್ ಮಾಡಬೇಕು. ಇದರಲ್ಲಿ ಗೈನೆಕಾಲಜಿಸ್ಟ್ ಅವರ ರೋಲು ತುಂಬ ಇರುತ್ತೆ. ಎರಡನೇದು, ಈ ಮನೆಯಲ್ಲಿ ಸೀನಿಯರ್ಸ್ ಇರ್ತಾರಲ್ಲ, ಅದು ಅಜ್ಜಿ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇವರನ್ನೆಲ್ಲ ಆ್ಯಕ್ಚುಲಿ ಕೂರಿಸ್ಬಿಟ್ಟು ನಾವು ಕೌನ್ಸೆಲ್ ಮಾಡಬೇಕು. ಅವರಿಗೂ ಹೇಳಿಕೊಡ್ಬೇಕು. ಪಾಪ ಅವರಿಗೆ ಏನಂದರೆ ಅವರ ಅಜ್ಜಿ ಏನು ಹೇಳಿದ್ದಾರೆ ಅದೇ ಅವರಿಗೆ ವೇದವಾಕ್ಯ ಆಗಿದೆ, ಅಥವಾ ಅವರ ಅತ್ತೆ ಹೇಳಿದ್ದೇ ವೇದವಾಕ್ಯ ಆಗಿದೆ. ಬಟ್ ಅದು ಅಲ್ಲ. ಸೊ ಹುಟ್ಟಿದ ಕೂಡಲೇ ಎದೆ ಹಾಲು ಕೊಡಬೇಕು. ಎದೆ ಹಾಲು ಫಸ್ಟ್ ಸ್ವಲ್ಪ ಬರೋದು, ನೀವು ಕುಡಿಸ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಏನೂ ಕೊಡಬಾರದು. ನಿಜವಾಗಿ ನೀವು ಒಂದು ಮಗುಗೆ ಕೊಡುವಂಥ ಬೆಸ್ಟ್ ಗಿಫ್ಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಪ್ ಟು 6 months. ಎಕ್ಸ್ಕ್ಲೂಸಿವ್ ಅಂದರೆ ಒಂದು ಹನಿನೂ ಬೇರೆ ಕೊಡಬಾರ್ದು. ಅಂದ್ರೆ ನೀರನ್ನು ನೀರೂ ಇಲ್ಲ, ಅಷ್ಟು ಚೆನ್ನಾಗಿ ಕೊಡಬೇಕು. 6 ತಿಂಗಳ ನಂತರ ಘನ ಆಹಾರ ಸ್ಟಾರ್ಟ್ ಮಾಡಬೇಕು. ಆದರೆ ಅದರ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ 2 ವರ್ಷವರೆಗೆ ಕಂಟಿನ್ಯೂ. ಇದು ಐಡಿಯಲ್ ನ್ಯೂಟ್ರಿಯೇಷನ್ ಫಾರ್ ದಿ ಬೇಬಿ. 2 years ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಇವರು ಅಯ್ಯೋ ನಿನಗಿಲ್ಲ, ಈ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ ಮಾಡ್ತಾರೆ. ಈ ಸೀನಿಯರ್ಸು, ಎಲ್ಡರ್ಸು ಅಥವಾ ಮಗು ನೋಡೋಕ್ಕೆ ಬಂದವರು, ಅಯ್ಯೋ ನಿನಗಿಲ್ಲ ಬಿಡು, ಹೌದು ಅಯ್ಯೋ ನಮಗೆಲ್ಲ ಇಲ್ಲಿ ಕುಡಿಸಿದ್ರೆ ಇಲ್ಲಿ ಬರ್ತಾ ಇತ್ತು, ಹೌದು ನಿನ್ನ ಮಗುಗೆ ಅವರು ಬರುವಾಗ ಏನೋ ಒಂದು ಕಾರಣಕ್ಕಾಗಿ ಒಂದ ಮಾಡಿಬಿಟ್ಟು ಅಥವಾ ವೆಟ್ಟಾಗಿಬಿಟ್ಟು ಡಯಪರ್ ವೆಟ್ಟಾಗಿ ಅಳುತ್ತದೆ, ನೋಡು ಪಾಪ ಇದಕ್ಕೆ ಹಾಲೇ ಇಲ್ಲ, ಇದರ ಹೊಟ್ಟೆ ಹಿಂಗಾಗಿದೆ, ಇದಕ್ಕೆ ಹಾಲು ಸಾಕಾಗಲ್ಲ. ಸೊ ಈ ಥರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಅವರ ತಲೆ ಮೇಲೆ ಆಗ್ತದೆ, ತುಂಬ್ತಾ ಇರ್ತದೆ. ಇವ್ರುಗಳು ತಪ್ಪಿದೆ ತಾಯಿದ್ದು. ಅವರದ್ದು ಬೇರೆ ಯಾವುದು ಒಳ್ಳೇದು ಹೇಳಿದ್ದು ಇವರು ನಂಬಲ್ಲ, ಇಂಥವನ್ನ ಮಾತ್ರ ನಂಬ್ತಾರೆ. ಹೌದು, ಈಗ ಡಾಕ್ಟರ್ ಹೇಳಿದ್ರು ಅದು ಇನ್ನೊಂದ್ಸಲ ಆದ್ರೆ ಅವರಷ್ಟು ಅದರಲ್ಲಿ ಮಸಾಲೆ ಹಾಕಿ ಹೇಳಿರ್ತಾರೆ, ಡಾಕ್ಟರ್ ಡೈರೆಕ್ಟ್ ಹೇಳ್ತಾರೆ, ಅದರಿಂದ ಅದು ಚೆನ್ನಾಗಿ ಕಾಣಲ್ಲ. ಸೊ ಅದರಿಂದ ಅವರು ಹೇಳಿದ್ದನ್ನೇ ನಂಬ್ತಾರೆ. ನಾನು ಹೇಳೋದು, ಅವರು ಇನ್ನೂ ಕೆಲವು ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ, ಅದನ್ನ ನಾವು ಯಾಕೆ ನಂಬಿಲ್ಲ? ಈ ಬಾಣಂತಿತನದಲ್ಲಿ ಮಾತ್ರ ಅವರು ಹೇಳಿದ್ದನ್ನು ನಂಬ್ತಾರೆ, ಬೇರೆದು ಒಂದು ನಂಬಿಲ್ಲ. ನಾನು ಹೇಳೋದೇನೆಂದ್ರೆ, ಅವರು ಹೇಳಲಿ ಪಾಪ, ಅವರು ದೇ ವರ್ ಬ್ರಾಟ್ ಅಪ್ ಇನ್ ದಟ್ ಕೈಂಡ್ ಆಫ್ ಸಿಚುವೇಶನ್. ಆವಾಗ ಅವರಿಗೆ ಒಂದು ಡಾಕ್ಟ್ರು ಅಂತ ಇರಲಿಲ್ಲ, ಇಂಟರ್ನೆಟ್ ಅಂತ ಇರಲಿಲ್ಲ, ವಾಟ್ಸಪ್, ಗೂಗಲ್ ಇರಲಿಲ್ಲ, ಅಥವಾ ಅವರು ಕಾಲೇಜಿಗೂ ಹೋಗಿಲ್ಲ ಪಾಪ, ಹೋಗಿ ಇಂಥದ್ದೆಲ್ಲ ಸೈನ್ಸ್ ಕಲಿಯೋಕ್ಕಿರಲಿಲ್ಲ. ನಮಗೆಲ್ಲ ಇದ್ದಾಗಲೂ ನಾವು ಅದನ್ನು ಯಾಕೆ ಫಾಲೋ ಮಾಡಬೇಕು? ಇಷ್ಟೇ ನಾನು ಕೇಳೋದು. ಅದು ಮಗುವಿನ ಒಳ್ಳೆಯದಕ್ಕಾಗಿ, ಅರ್ಥ ಆಯ್ತಲ್ಲ? ಮಗುವಿನ ಒಳ್ಳೆಯದಕ್ಕಾಗಿ ನಾವು ಒಳ್ಳೆ ರೀತಿಯಲ್ಲಿರಬೇಕು. ನೀವು ಒಳ್ಳೆ ಊಟ ಮಾಡಬೇಕು, ಒಳ್ಳೆ ತಿಂಡಿ ತಿನ್ನಬೇಕು, ಒಳ್ಳೆ ಪೋಷಕಾಂಶ ತಗೊಂಡ್ರೆ ಮಗುಗೆ ಒಳ್ಳೆ ಹಾಲು ಬರುತ್ತೆ. ಸರ್, ಈಗ ಬೇಬಿ ಡೇ ಕೇರ್ ಕಿಟ್ ಅಂತ ಒಂದು ಕೊಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಬೇಬಿನ ಟೇಕ್ ಕೇರ್ ಮಾಡಲಿಕ್ಕೆ ಕೆಲವು ಪೌಡರು, ಕ್ರೀಮ್ಸು ಅಥವಾ ಶ್ಯಾಂಪೂಸು, ಸೋಪ್ಸು, ಈ ಥರ ಎಲ್ಲ ಸುಮಾರು ಬ್ರ್ಯಾಂಡ್ಸ್ ಬಂದ್ಬಿಟ್ಟಿದೆ ಈಗ. ಸೊ ಇದು ಯೂಸ್ ಮಾಡ್ಬೋದಾ ಯಾರು? ಅಂದರೆ ಒಂದು ಒಳ್ಳೆ ಬ್ರ್ಯಾಂಡ್ಸ್, ಡಾಕ್ಟರ್ ರೆಕಮೆಂಡೆಡ್ ಬ್ರ್ಯಾಂಡ್ಸ್ನ, ಅಥವಾ ಮನೇಲಿ ಏನಾದರೂ ಕಡಲೆ ಹಿಟ್ಟು ಅಥವಾ ಮಗುಗೆ ಎಣ್ಣೆ ಹಚ್ಬಿಟ್ಟು ಎಲ್ಲ ಸ್ನಾನ ಮಾಡಿಸ್ತಾರೆ. ಸೊ ಡೈಲಿ ಬಿಸಿನೀರು ಹಾಕ್ಲಿಕ್ಕೆ ನಮ್ಮ ನೋಡಿ, ಒಂದೇನೆಂದರೆ ಈ ಕ್ರೀಮು, ಪೌಡರ್, ಲೋಷನು, ಆ್ಯಕ್ಚುಲಿ ಪೌಡರ್ ಹಾಕಬಾರದು. ಓಕೆ. ಏನಂದರೆ ಪೌಡರ್ ಹಿಂಗೆ ಹಾಕುವಾಗ ಮಗು ಅದರ ಡಸ್ಟನ್ನು ಉಸಿರಾಡೋದು, ಅದು ಲಂಗ್ಸಿಗೆ ಹೋಗುತ್ತೆ, ಎಲರ್ಜಿ ಆಗ್ಬೋದು. ಸೊ ಪೌಡರ್ ಅಂತೂ ನಾವು ರೆಕಮೆಂಡೇ ಮಾಡಲ್ಲ. ಸೋಪುಗಳು ಆಫ್ಕೋರ್ಸ್ ಯಾವ ಸೋಪ್ ಆದರೂ, ಬೇಬಿ ಸೋಪು ಸ್ವಲ್ಪ ಅದರ pH ಎಲ್ಲ ಮಗುವಿನ ಚರ್ಮಕ್ಕೆ ತಕ್ಕಂತೆ ಇರುತ್ತೆ. ಸೊ ಎನಿ ಬೇಬಿ ಸೋಪ್ ಈಸ್ ಓಕೆ. ಆದರೆ ಕೆಲವು ಮಕ್ಕಳ ಸ್ಕಿನ್ ತುಂಬ ಡ್ರೈ ಇರುತ್ತೆ, ಅಂಥಕ್ಕೆ ಒಂದು ಸ್ಪೆಷಲೈಸ್ಡ್ ಆ ಎಟೋಪಿಕ್ ಡರ್ಮಟೈಟಿಸ್ ಎಲ್ಲ ಇದ್ದವರಿಗೆ ಅದಕ್ಕೆ ತಕ್ಕಂಥ ಸೋಪ್ ಕೊಡ್ತಾರೆ. ಅದರ್ವೈಸ್ ಏನು ತೊಂದರೆ ಇಲ್ಲದ ಮಗುಗೆ ರೆಗ್ಯುಲರ್ ಬೇಬಿ ಸೋಪೇ ಸಾಕಾಗುತ್ತೆ. ಹೌದು. ಆಮೇಲೆ ಲೋಷನ್ ಹಚ್ಬೋದು, ಎಸ್ಪೆಷಲಿ ಇಫ್ ದಿ ಸ್ಕಿನ್ ಈಸ್ ಡ್ರೈ. ಹೌದು. ಅಂದರೆ ಡೈಲಿ ಲೋಷನ್ ಹಚ್ಚಲೇಬೇಕು ಅಂತ ಏನಿಲ್ಲ, ಆ ಥರ ಏನಿಲ್ಲ. ನೀವು ಹಚ್ಚದಿದ್ರು ಏನು ತೊಂದರೆ ಇಲ್ಲ, ಸ್ನಾನ ಮಾಡಿಬಿಟ್ಟು ಡ್ರೈ ಬಿಟ್ಬಿಡಿ, ಬಟ್ ಪೌಡರ್ ಹಾಕ್ಬೇಡಿ. ಈಗ ಡೈಲಿ ಎಣ್ಣೆ ಹಚ್ಬಿಟ್ಟು ಮಗುಗೆ ಒಂದು 6 ತಿಂಗಳವರೆಗೂ ಬಿಸಿನೀರು ಹಾಕ್ತಾರೆ ಸರ್. ಇದರಿಂದ ಏನಾದರೂ ಪಾಪ ಆ ಮಗು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತಾ? ನಿಜವಾಗಿ ಹೇಳ್ಬೇಕಂದ್ರೆ ಎಣ್ಣೆ ಹಚ್ಚಿ ಏನು ಉಪಯೋಗ ಇಲ್ಲ. ಇನ್ಫ್ಯಾಕ್ಟ್ ಕೆಲವರು ಏನು ಮಾಡ್ತಾರೆ ಅಂದರೆ,
ಅದನ್ನು ಮಸಾಜ್ ಮಾಡಿಬಿಟ್ಟು ಒಳ್ಳೆ ಹೌದು. ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಮಾಡ್ತಾರೆ. ಕೈಯೆಲ್ಲ ತಿರುಗಿಸ್ಬಿಟ್ಟು ಕಾಲೆಲ್ಲ ತಿರುಗಿಸ್ಬಿಟ್ಟು ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ನಾಟ್ ನೀಡೆಡ್. ನೋಡಿ. ಸ್ನಾನದ ಉದ್ದೇಶ ಮೈ ಕ್ಲೀನ್ ಆಗೋದು, ಸ್ನಾನ ಮಾಡಿಸೋದು, ಮಲಗಿಸೋದು ಅಷ್ಟೇ. ಅಷ್ಟೇ. ಇನ್ನೇನು ಎಣ್ಣೆ ಹಚ್ಚಬೇಕಾಗಿಲ್ಲ. ಬಟ್ ಸಂಪ್ರದಾಯದ ಪ್ರಕಾರ ಹಚ್ಚಿದ್ರೆ ತೊಂದರೆ ಇಲ್ಲ. ತೊಂದ್ರೆ ಅಂತ ಬಟ್ ಡ್ರೈ ಸ್ಕಿನ್ ಇರೋರಿಗೆ ಹೆಲ್ಪ್ ಆಗುತ್ತೆ ಅದು. ಈಗ ಡ್ರೈ ಸ್ಕಿನ್ ಅವರಿಗೆ ಸ್ನಾನದ ಮೊದಲು ಒಂದು ಅರ್ಧ ಗಂಟೆ ಮುಂಚೆ ಕೊಬ್ಬರಿ ಎಣ್ಣೆ ಆಗಲಿ ಯಾವ ಎಣ್ಣೆ ಆಗಲಿ ಹಚ್ಬಿಟ್ಟು ಸ್ನಾನ ಮಾಡಿದರೆ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ. ಬಟ್ ಬೇರೆ ಮಕ್ಕಳಿಗೆ ಕಂಪಲ್ಸರಿ ಇಲ್ಲ. Okay. ಬಟ್ ಬಿಸಿನೀರಂತೂ ಹಾಕ್ಬೇಡಿ, ಅದು ಒಂದು ನನಗೆ ನನ್ನ ಮನವಿ. ಅದು ತುಂಬಾ ಸ್ಕಿನ್ ಎಲ್ಲ ಕೆಂಪಾಗ್ಬಿಟ್ಟಿರುತ್ತೆ. ಇವ್ರು ಬಿಡ್ತಾನೆ ಕೆಂಪೇನು ಪಾಪ ಅದು ಇಷ್ಟು ಒದ್ದಾಡುತ್ತೆ ಅಂದ್ರೆ ಹೌದು. ಪಾಪ ಆ ಮಗು ಏನಾದ್ರೂ ನಡಿಯಕ್ಕೆ ಬಂದಿದ್ರೆ ಎದ್ದು ಓಡ್ತಿದ್ದ, ಅಷ್ಟು ಹಿಂಸೆ ಕೊಡ್ತಾರೆ. ಆಮೇಲೆ ಈಗ ಕಾಮನ್ ರಿಚುವಲ್ಸ್ ಕೆಲವು ಇದೆ ಸರ್, ಸ್ನಾನ ಮಾಡಿಸ್ಬೇಕಾದ್ರೆ ಮಗುಗೆ ಆ ಮಿಸ್ಟೇಕ್ಸ್ ಎಷ್ಟು ಎಫೆಕ್ಟ್ ಆಗುತ್ತೆ ಪಾಪುಗೆ? ಅಂದ್ರೆ ಈಗ ಅದೇ ನೀವು ಹೇಳ್ದಾಗೆ ಮನೇಲಿ ಎಲ್ಡರ್ಲಿ ಪರ್ಸನ್ಸ್, ಅವ್ರ ಅಜ್ಜಿ ಅತ್ತೆ ಅವ್ರು ಯಾರಾದ್ರು ಒಂದು ಬಿಸಿ ಬಿಸಿ ನೀರು ಹಾಕಿ ಮಗುವಿಗೆ ಏನು ಅಡ್ವಾಂಟೇಜ್ ಇಲ್ಲ ಪಾಪ. ಅದಕ್ಕೆ ನೆಕ್ಸ್ಟ್ ನೀವು ನೋಡಿರ್ಬೋದು, ಸ್ನಾನದ ಮನೆಗೆ ಹೋಗುವಾಗಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ. ಅಷ್ಟು ಅದಕ್ಕೆ ಮಾನಸಿಕ ಒತ್ತಡ ಆಗುತ್ತೆ. ಎರಡನೇದು ಸಾಂಬ್ರಾಣಿ ಹೊಗೆ ಹಾಕಿ ಪೌಡರ್ ಹಾಕಿ ಈ ಆಸ್ತಮಾ ಎಲರ್ಜೀಸು ಜಾಸ್ತಿ ಆಗುತ್ತೆ. ಇನ್ನೂ ಕೆಲವು ಇದೆ, ಈ ಬಜೆ ಹಾಕೋದು, ಜಾಯಿಕಾಯಿ ಹಾಕೋದು, ಸುತ್ಕಾರ, ಈ ಥರ ಎಲ್ಲ ಹಾಕ್ತಾರೆ. ಬಟ್ ಆ್ಯಕ್ಚುಲಿ ಅದು ರೆಕಮೆಂಡೆಡ್ ಇಲ್ಲ. ಇನ್ಫ್ಯಾಕ್ಟ್ ಕೆಲವು ಮಕ್ಕಳು ಅದು ಅನ್ಸ್ಟೆರೈಲ್ ರೂಟ್ ಅದನ್ನು ಒಳಗೆ ಹಾಕಿದ ಕೂಡಲೇ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗಿ ಮೋಷನಲ್ಲಿ ಬ್ಲಡ್ ಬಂದು ಅಡ್ಮಿಟ್ ಆದ ಮಕ್ಕಳು ತುಂಬ ಇದ್ದಾರೆ ಇದರಿಂದಾಗಿ. ಯಾಕಂದರೆ ಇಟ್ ಈಸ್ ಎ ಅನ್ಸ್ಟೆರೈಲ್ ರೂಟ್, ಅದೇನು ಇನ್ಫೆಕ್ಷನ್ ಅಲ್ಲ, ಐ ಮೀನ್ ಸ್ಟೆರೈಲ್ ಅಲ್ಲ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಲ್ಲ. ಮಗು ಪ್ರಾಪರ್ ಆಗಿ ಮೋಷನ್ ಮಾಡ್ತಾ ಇಲ್ಲ ಅಂತ ಟೈಮಲ್ಲಿ ಇದನ್ನೆಲ್ಲ ಹಂಗಲ್ಲ. ಕೆಲವರು ಅದು ಮಾತು ಬರುತ್ತೆ, ತುಂಬ ಡೈಜೆಷನ್ ಚೆನ್ನಾಗಾಗತ್ತೆ. ಈಗ ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ? ಹೌದು, ಏನು ಬರೋದೇ ಇಲ್ಲ. ಸುಮ್ಮನೆ ಇವರೇ ಮಿಸ್ಕನ್ಸೆಪ್ಷನ್ ಅಲ್ಲಿ ಕೊಡೋದು, ಏನು ಕೊಡಬಾರದು. ಬಟ್ ನಾನು 30 ವರ್ಷಕ್ಕಿಂತ ಹಿಂದೆ ನೋಡಿದ್ದಕ್ಕೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬ ಜನರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರು ನಿಲ್ಲಿಸಿದ್ದಾರೆ. ಇನ್ನೊಂದು ಗ್ರೈಪ್ ವಾಟರ್ ಹಾಕೋದು, ಅದು ಈಗಲೂ ಅಭ್ಯಾಸ ಇದೆ. ಹೌದು. ಸೊ ಗ್ರೈಪ್ ವಾಟರ್ ಆ್ಯಕ್ಚುಲಿ ಏನಂದರೆ, ಯಾಕೆ ಗ್ರೈಪ್ ವಾಟರ್ ಫೇಮಸ್ ಆಯಿತು ಅಂದರೆ ಅದರಲ್ಲಿ ಒಂಚೂರು ಆಲ್ಕೋಹಾಲ್ ಇತ್ತು. ಸೊ ಆಲ್ಕೋಹಾಲ್ ಒಂಚೂರು ಹಾಕಿದ ಕೂಡಲೇ ಯಾವ ಅಳವ ಮಗು ಹೌದು ನಿದ್ದೆ ಮಾಡ್ತಾ ಒಂದು ಪೆಗ್ ಹಾಕಿದಂಗೆ. ಕೊನೆಗೆ ಒಬ್ಬ ಬುದ್ಧಿವಂತ ವೈದ್ಯ ಮಗುವಿನ ಅದರಲ್ಲಿ ಎಷ್ಟಿದೆ, ಮಗುವಿನ ಬ್ಲಡ್ಡಲ್ಲಿ ಎಷ್ಟಿದೆ, ಒಂದು 30 ವರ್ಷ ಹಿಂದೆ ನಾನೊಂದು ಆರ್ಟಿಕಲ್, ಅವನ ರಿಸರ್ಚ್ ನೋಡಿದ್ದೆ. ಒಬ್ಬ ಅಡಲ್ಟ್ 2 ಪೆಗ್ ಹಾಕಿದ ಮೇಲೆ ಅವನ ಬ್ಲಡ್ ಟೆಸ್ಟ್ ಮಾಡಿದರೆ ಎಷ್ಟು ಅಂಶ ಆಲ್ಕೋಹಾಲ್ ಇರುತ್ತೋ ಈ ಮಗುಗೆ 1 ಸ್ಪೂನ್ ಕೊಟ್ಟಾಗ ಅಷ್ಟು ಬರುತ್ತೆ. ಅಂದ್ರೆ ಅವನ ಆ ಮಗುದು ಬಾಡಿ ವೆಯ್ಟ್ ಮತ್ತೆ ಸೈಜ್ ಕಮ್ಮಿ ಅಲ್ವಾ. ಅದರ ನಂತರ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಈಗ ಅದಕ್ಕೆ ಬೇರೆ ಹೆಸರು ಹಾಕಿ ಮಾಡ್ತಾರೆ, ಬಟ್ ದಿಸ್ ಇಸ್ ನಾಟ್ ರೆಕಮೆಂಡೆಡ್. ಅದು ಅಳವಾಗ ನಿಲ್ಲಿಸ್ತಾ ಇತ್ತು, ಪಾಪ ಆಲ್ಕೋಹಾಲ್ ಬಿದ್ದುಕೊಳ್ಳಿ ನಿಂತು ಇದೆ. ತಾಯಿ ಏನೋ ಖಾರ ತಿಂದ ಹಾಲು ಕುಡಿಸಿದಾಗ ಮಗುಗೆ ಉರಿ. ಕರೆಕ್ಟ್. ಇದು ಒಂದು ಅದು ಏನಂದ್ರೆ, ನೀನು ಮೆಣಸಿನಕಾಯಿ ತಿಂದರೆ ಮಗುದು ಹೊಟ್ಟೆ ಉರಿತದೆ, ನೀನು ಬಾಳೆಹಣ್ಣು ತಿಂದರೆ, ಎಲ್ಲ ಸುಳ್ಳು. ಎಲ್ಲ ಅದರಲ್ಲಿ ಏನು ವೈಜ್ಞಾನಿಕ ಬೇಸಿಸೇ ಇಲ್ಲ. ಅವ್ರು ಏನು ಬೇಕಾದ್ರೂ ತಿನ್ನಿ, ಮಗು ಅಳೋದು. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಈಗ ಡಯಪರ್ ಹಾಕೋದು ಅದು ಒಂದು ದೊಡ್ಡ ಅಭ್ಯಾಸ ಆಗಿದೆ. ಆ ಡಯಪರ್ ಹಾಕಿ ಹಾಕಿ ಪಾಪ ಅದಕ್ಕೆ ಏನಲ್ ರೀಜನ್ ಫುಲ್ ಕೆಂಪಾಗಿ ಉರಿ ಬಂದು ಅಳ್ತಾ ಇದೆ. ಇವರು ನೀನು ಮೆಣಸಿನಕಾಯಿ ತಿಂದಿದ್ದೀಯ ಅಂತ. ಸೊ ತಾಯಿ ತಿಂದಿದ್ರಿಂದ ಏನು ಇದಾಗಲ್ಲ, ತೊಂದರೆ ಇಲ್ಲ, ಏನದಕ್ಕೂ ಸಂಬಂಧನೇ ಇಲ್ಲ. ಎಲ್ಲ ನಾರ್ಮಲ್ ಆಗಿ ತಿನ್ನೋದು ತಿನ್ಬೇಕು. ಸರ್ ಆಮೇಲೆ ಈಗ ಇನ್ನೊಂದು ನಮ್ಮ ಹಳ್ಳಿಗಳ ಕಡೆ ಅಥವಾ ನಮ್ಮ ಜನ್ರೇಷನ್ವರೆಗೂ ಇತ್ತು ಅಟ್ಲೀಸ್ಟ್, ಯಾವ ಥರ ಅಂದರೆ ಮಗು ಮೂಗೆಳೆಯೋದು, ಬಾಯೊಳಗೆ ಬೆರಳು ಹಾಕ್ಬಿಟ್ಟು ಕ್ಲೀನ್ ಮಾಡೋದು, ಕಫ ತೆಗಿತೀನಿ, ಕಿವಿ ಎಳೆಯೋದು, ಆಮೇಲೆ ಮಗುನ ಸೀರೆ ಕಟ್ಬಿಟ್ಟು ಮೇಲ್ಗಡೆಯಿಂದ ಮಲಗಿಸೋದು, ಯಾಕೆಂದರೆ ತಲೆ ದುಂಡುಗೆ ಬರುತ್ತೆ ಅಂತೇಳಿ. ಇದೆಲ್ಲ ನಿಜನಾ ಸರಿ? 100% ನಿಜ ಅಲ್ಲ. ಕಫ ತೆಗೀತೇನೆ ಅಂತ ಬೆರಳಾಗ್ತಾರೆ, ಅದರಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಟ್ಟದೇ ಜಾಸ್ತಿ. ಕೆಲವು ಅಜ್ಜಿಗಳು ಏನು ಮಾಡಿದ್ರೆ ಫೋರ್ಸ್ ಆಗಿ ತೆಗೆದು ಮಗು ಬಾಯಲ್ಲಿ ಬ್ಲಡ್ ಬೇರೆ ಬರೆಸಿದ್ದಾರೆ. ತುಂಬ ಮಕ್ಕಳು ಬರ್ತಾರೆ,
ಅದು ಏನಾಗಿದೆ, ಇವರ ಬೆರಳ ಅಲ್ಲಿ ತಾಗಿ ಅಲ್ಲಿ ಸ್ಕ್ರ್ಯಾಚ್ ಆಗಿ. ಎರಡನೇ ವಿಷಯ, ಕಫ ಹಿಂಗೆ ಮಾಡಿ ತೆಗಿಯೋಕ್ಕೆ ಯಾರಿಂದಲೂ ಆಗಲ್ಲ. ನಾನು ಅದೇ ನಮ್ಮ ಪೇಷಂಟ್ಸ್ಗೆ ಹೇಳ್ತೇನೆ, ದಿ ಬೆಸ್ಟ್ ಪಲ್ಮನಾಲಜಿಸ್ಟ್ ಆಫ್ ವರ್ಲ್ಡ್ ಅವನಿಗೆ ತೆಗಿಯೋಕ್ಕಾಗಲ್ಲ, ಇನ್ನು ಇವ್ರೇನು ತೆಗಿತಾರೆ. ಅದರ ಅರ್ಥ ಏನಂದರೆ, ನೀವು ಬೆರಳು ಹಾಕಿದಾಗ ಅದು ಏನಾಗುತ್ತೆ, ಅಲ್ಲಿ ಸ್ಟಿಮ್ಯುಲೇಟ್ ಆಗಿ ಮಗುಗೆ ವಾಂತಿ ಬಂದಂಗೆ ಆಗುತ್ತೆ. ಆವಾಗ ಹೊಟ್ಟೆಲಿರುವ ಮ್ಯೂಕಸ್ ಆಚೆ ಬರುತ್ತೆ. ಇವರು ಅದನ್ನು ಕಫ ಅಂತ ತಿಳ್ಕೊಂಡು, ನೋಡು ನಾನು ಕಫ ತೆಗೆದಿದ್ದೀನಲ್ವಾ ಅಂತ ಇವರಿಗೆ ನಂಬಿಸ್ತಾರೆ. ಹೌದು. ಆ್ಯಕ್ಚುಲಿ ಅದು ಕಫ ಅಲ್ಲ, ಹೊಟ್ಟೆಲಿರೋ ಮ್ಯೂಕಸ್ ಬರೋದು. ಲಂಗ್ಸಲ್ಲಿರೋ ಕಫ ತೆಗಿಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಂಗೆ ಔಷಧಿಯಲ್ಲೇ ಕರಗಿ ಹೋಗ್ಬೇಕದು ಇದ್ರೆ. ಸೊ ಅದು ಬೆರಳು ಹಾಕೋದು. ಇನ್ನೊಂದೇನೆಂದರೆ, ಅವರ ಕೈ ಅನ್ಸ್ಟೆರೈಲ್ ಆಗಿರುತ್ತೆ. ಈಗ ನನ್ನ ಕೈನೂ ಅಲ್ಲಿ ಇಲ್ಲಿ ಮುಟ್ಟಿರ್ತೀನಿ, ಸ್ಟೆರೈಲ್ ಇರಲ್ಲ. ಅದನ್ನು ಮಗುದು ಬಾಯಿಗೆ ಹಾಕಿದಾಗ ಏನಾಗುತ್ತೆ, ಇನ್ಫೆಕ್ಷನ್ ಒಳಗೆ ಹೋಗುತ್ತೆ. ಸೊ ನಾವೇ ಪ್ರಾಬ್ಲಮ್ ಬಂದಂಗೆ ಆಗುತ್ತೆ. ಸೊ ಕಫ ತೆಗೆಯೋದು, ಆಮೇಲೆ ಕಿವಿಗೆಣ್ಣೆ ಮೂಗಿಗೆ ಎಣ್ಣೆ ಹಾಕುವಂಥ ಅಭ್ಯಾಸ ಇತ್ತು, ಈಗ ತುಂಬ ಕಮ್ಮಿ ಆಗಿದೆ. ಬಟ್ ಕಿವಿಗೆ ಎಣ್ಣೆ ಹಾಕಿ ಕಿವಿಯಲ್ಲಿ ಫಂಗಸ್ ಬೆಳೀತದೆ, ತುಂಬ ಮಕ್ಕಳಿಗೆ ನೋಡಿದ್ದೇನೆ ನಾನು. ಎರಡನೇ ವಿಷಯ, ಮೂಗಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಲಂಗ್ಸ್ ಒಳಗೆ ಹೋಗಿ ಲೈಪಾಯ್ಡ್ ನ್ಯೂಮೋನಿಯಾ ಅಂತಾರೆ, ನ್ಯೂಮೋನಿಯಾ ಆಗಿದೆ ತುಂಬ ಮಕ್ಕಳಿಗೆ. ಸೊ ಇವೆಲ್ಲ ಈಗ ತುಂಬ ಕಮ್ಮಿ ಆಗಿದೆ, ಬಟ್ ಈಗಲೂ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ದಿ ಲೋವರ್ ಸೋಷಿಯೋ ಎಕನಾಮಿಕ್ ಪೀಪಲ್ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಮಾಡಬಾರ್ದು, ಇವೆಲ್ಲ ಒಳ್ಳೆ ಅಭ್ಯಾಸ. ಅದೇ ಸರ್, ಈಗ ಬೆಡ್ ಮೇಲೆ ಮಲಗಿಸಿದ್ರೆ ತಲೆ ಫ್ಲಾಟ್ ಆಗುತ್ತೆ ಅಂತ ಕೆಲವೊಂದಿದೆ. ಅದೆಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ತಲೆನೂ ಯಾವ ಥರ ಇದೆ ಅಂತ ನಾವು ನೋಡಿಲ್ಲ. ನಮ್ಗೇನಂದ್ರೆ ಕೂದಲೆಲ್ಲ ಇರೋದ್ರಿಂದ, ಮುಚ್ಚಿದ್ರಿಂದ ನಮ್ಮ ತಲೆಯಲ್ಲಿರುವಂಥ ಡಿಫರೆನ್ಸ್ ನಮಗೆ ಕಾಣೋದಿಲ್ಲ, ಯಾರಿಗೂ ಕಾಣಲ್ಲ. ಯಾಕಂದರೆ ಕೂದಲೆಲ್ಲ ಇರೋದ್ರಿಂದ ಗೊತ್ತಾಗ. ಬಟ್ ಪ್ರತಿಯೊಬ್ಬನ ತಲೆನೂ ಸ್ವಲ್ಪ ಅಡ್ಡಾದಿಡ್ಡಿ ಇರುತ್ತೆ. ಅದು ಕಾಮನ್. ತಿರುಪತಿಗೆ ಹೋದ್ರೆ ಗೊತ್ತಾಗುತ್ತೆ ಯಾರ ತಲೆ ಹೆಂಗಿದೆ ಅಂತ. ಸೊ ನಾನು ಹೇಳೋದೇನೆಂದರೆ, ನೀವು ತಟ್ಟಿ ಇದು ಮಾಡಿ, ಇನ್ನು ಕೆಲವರು ಮೂಗು ಎಳಿತಾರೆ, ಇವನ ಮೂಗು ಸ್ಟ್ರೈಟ್ ಆಗಬೇಕು ಅಂತ. ಅದು ಎಲ್ಲ ಏನು ಉಪಯೋಗನೇ ಇಲ್ಲ, ಸುಮ್ಮನೆ ಇವರು ಮಾಡಿರೋದು. ಆಮೇಲೆ ಈಗ ಇನ್ನೊಂದಿದೆ ಸರ್, ಪಾಪ ಈಗ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರೋರು, ಮಗು 10 ಕೂಡ್ಲೆ ಅವರಿಗೆ ಒಂದು ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಎರಡನೇದು ಅದು ಕಸವೇ ಆಗಿದೆ ಅಂತ, ಎರಡೂ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಇದು. ಸೊ ಈಗ ಹಾಸ್ಪಿಟ್ಲಿಗೆ ಯಾವಾಗ ಹೋಗ್ಬೇಕು ಅನ್ನೋದು ಅವರಿಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನೋಡಿ, ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಒಂದು ಮಗು ಅಬ್ಬಬ್ಬ ಅಂದರೆ 2, ಮೂರನೇದಂತೂ ಸಾಧ್ಯನೇ ಇಲ್ಲ, ಡ್ಯೂ ಟು ವೇರಿಯಸ್ ರೀಸನ್ಸ್. ಆದ ಹಳೆ ಕಾಲದಲ್ಲಿ 10, 12, 15 ಮಕ್ಕಳು ಇರ್ತಾ ಇದ್ರು. ಆ 15 ಮಕ್ಕಳ ಕಾನ್ಸಂಟ್ರೇಷನ್ ಈಗ ಅದಕ್ಕಿಂತ ಜಾಸ್ತಿ ಆ ಒಂದು ಮಗು ಮೇಲೆ. ದಟ್ ಇಸ್ ದಿ ಪ್ರಾಬ್ಲಮ್. ಒಂಚೂರು 10 ಕೂಡಲೇ ತಾಯಿನೇ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಷ್ಟು ಇಮೋಷನಲಿ. ಅಫ್ಕೋರ್ಸ್ ಇಟ್ ಈಸ್ ನ್ಯಾಚುರಲ್, ಅಟ್ಯಾಚ್ ಆಗಿರ್ತಾರೆ. ಸೊ ಮಗು 10 ಕೂಡಲೇ ಗಾಬರಿ ಆಗಬೇಕಾಗಿಲ್ಲ, ಏನಕ್ಕೆ ಹೇಳುತ್ತೆ ಅಂತ ಫಸ್ಟ್ ನಾವು ನೋಡಬೇಕು. ಫಸ್ಟ್ ಹಸುವಿಗೆ ಹೇಳುತ್ತೆ, ಎದೆಗೆ ಹಾಕಿ ನೋಡಿ, ಅಥವಾ ಹಿಂಡು ಬಿಟ್ಟು ತಾಯಿ ಹಾಲು ಕೊಟ್ಟು, ಕೆಲವೊಮ್ಮೆ ತುಂಬ ಅಳುವಾಗ ಅವರು ಕುಡಿಯೋಕ್ಕೆ ಇಷ್ಟಪಡಲ್ಲ, ಆವಾಗ ಹಿಂಡು ಬಿಟ್ಟು ಕೊಟ್ಟು ಸ್ವಲ್ಪ ಸಮಾಧಾನ ಆದ ಮತ್ತೆ ಎದೆಗೆ ಹಾಕೋದು. ಹಸುವಿಂದ ಅಳ್ತಾ ಇದೆಯೋ, ಜ್ವರ ಬಂದಿದೆಯಾ, ಅಥವಾ ವಾತಾವರಣ ನಾನು ಹೇಳ್ದಂಗೆ ನೀವು ಸುತ್ತಿ ಇದು ಮಾಡ ಆ ಡಿಸ್ಕಂಫರ್ಟಿಗೆ ಕೆಲವೊಮ್ಮೆ ಅಳ್ತವೆ, ಮೋಷನ್ ಮಾಡಿರ್ಲಿಕ್ಕಿಲ್ಲ, ಅಥವಾ ಡಯಪರ್ ಹಾಕ್ಬಿಟ್ಟು ಏನಲ್ ರೀಜನ್ ತುಂಬ ಉರಿ ಬಂದು ಅಳುತ್ತೆ. ಎಸ್ಪೆಷಲಿ ಅದು ಯೂರಿನ್ ಮಾಡಿದಾಗ, ಡಯಪರ್ ರ್ಯಾಶ್ ಮೇಲೆ ಬಿದ್ದಾಗ ಗಾಯದ ಮೇಲೆ ಉಪ್ಪು ಹಾಕ್ದಂಗೆ ಆಗುತ್ತೆ, ಅದಕ್ಕೆ ಇನ್ನೂ ಅಳ್ತಾರೆ ಅವರು. ನೆಕ್ಸ್ಟ್, ಕೆಲವರಿಗೆ ಈ 1 ತಿಂಗಳು ಆದಮೇಲೆ 3-4 ತಿಂಗಳವರೆಗೆ ಕೋಲಿಕ್ ಅಂತ ಬರುತ್ತೆ. ಕೋಲಿಕ್ ಅಂದರೆ ಒಂಥರ ಹೊಟ್ಟೆ ನೋವು ಬರೋದು. ಅದು ಏನಕ್ಕೆ ಬರುತ್ತೆ ಅಂತ ಇದುವರೆಗೆ ಯಾವ ರಿಸರ್ಚಲ್ಲೂ ಗೊತ್ತಾಗಿಲ್ಲ. ಬಟ್ ಅದು ಬಂದರೆ ಕರೆಕ್ಟಾಗಿ ಸಂಜೆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಬರುತ್ತೆ. ಅದು 1 ತಿಂಗಳಿಗೆ ಸ್ಟಾರ್ಟ್ ಆದರೆ ಒಂದು 100 ಡೇಸ್, ಅದು 3.5-4 ತಿಂಗಳವರೆಗೆ ಇರುತ್ತೆ. ಅದಕ್ಕೆ 100 ಡೇಸ್ ಕೋಲಿಕ್ ಅಂತಾರೆ. ತಿಂಗಳಿಗೆ ಸ್ಟಾರ್ಟ್ ಆದರೆ ದಿನ ಸಂಜೆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಬರುತ್ತೆ. ಆ ಟೈಮಿಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ಆದ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 5:30 ಆಯಿತು ಅಂತ ನೀವು ತಿಳ್ಕೊಬೋದು. ಅಷ್ಟು ರೆಗ್ಯುಲರ್ ಆಗಿ ಕೆಲವೊಬ್ಬರು ಹೇಳ್ತಾರೆ. 10 ಗಂಟೆವರೆಗೆ ಅದು ಬಿಡೋದೇ ಇಲ್ಲ. ಬೇರೆ ಟೈಮಲ್ಲಿ ಚೆನ್ನಾಗಿತ್ತು, ಸಂಜೆ ಮಾತ್ರ ಹಿಂಗೆ ಮಾಡುತ್ತೆ ಅಂದರೆ ಅದು ಕೋಲಿಕ್. ಅದಕ್ಕೆ ಏನೂ ಮಾಡೋದು ಬೇಡ.
ತಾಯಿಗಳು ತುಂಬ ಟೆನ್ಷನ್ ಮಾಡಿದಷ್ಟು ಮಗು ಮತ್ತೆ ಅಳೋದು ಜಾಸ್ತಿ ಮಾಡುತ್ತೆ. ಸೊ ತಾಯಿ ಅಷ್ಟೇ ತಾನೇ ದಿನ ಅಳುತ್ತೆ ತಾನೇ, ಅದು ಕಾಮನ್ ಅಂತ ಇರಬೇಕು. ಎರಡನೇದೇನೆಂದರೆ ಪ್ರತಿ ಸಲ ಹಾಲು ಕೊಡಿದ್ಮೇಲೆ ತೇಗಿಸ್ಬೇಕು. ಮೂರನೇದು ಮಗು ಅತ್ತಾಗ ಅದನ್ನು ದಬಾಕ್ಬಿಟ್ಟು ಅದರ ಹೊಟ್ಟೆ ನಮ್ಮ ತೊಡೆಗೆ ತಾಗುವಂಗೆ ಮಾಡಿ ಬೆಂತೀಡಿ. ಆವಾಗ ಹೆಚ್ಚಿನ ಮಕ್ಕಳು ಅದನ್ನು ಅಳೋದು ನಿಲ್ಲಿಸ್ತಾರೆ. ಈ ಕೋಲಿಕ್ ಡ್ರಾಪ್ಸ್ ಸಿಗುತ್ತವೆ, ಬಟ್ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಏನೇನು ಮಾಡಿದರೂ ಆಗಿಲ್ಲ, ಆವಾಗ ಬೇಕಾದರೂ ಒಂದು ಕೋಲಿಕ್ ಡ್ರಾಪ್ಸ್ ಹಾಕ್ಬೋದು. ಬಟ್ ಅದರ್ವೈಸ್ 10 ಕೂಡಲೇ ಕೋಲಿಕ್ ಡ್ರಾಪ್ ಆಗಬೇಕು ಅಂತ ಹಂಗೇನಿಲ್ಲ. ಆದಷ್ಟು ಮೆಡಿಸಿನ್ ಅವಾಯ್ಡ್ ಮಾಡೋದು ಒಳ್ಳೇದು. ಈಗ ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಈಗ ಫೀವರ್ ಅನ್ನೋದು ಕಾಮನ್ ಆಗಿ ಬರುತ್ತಾ ಇರುತ್ತೆ, ಸಿಂಟಮ್ಸ್, ಫೀವರ್ ಸಿಂಟಮ್ಸ್ ಇರುತ್ತೆ. ಸೊ ಮನೆಯಲ್ಲಿ ಇವ್ರ ಪೇರೆಂಟ್ಸ್ ಏನೇನೋ ಪ್ರಿಕಾಷನ್ಸ್ ತಗೋಬಹುದು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ? ಕರೆಕ್ಟ್. ನೋಡಿ, ಜ್ವರ ಬಂದ ತಕ್ಷಣ ನಾವು ಯಾವಾಗಲೂ ಗಾಬರಿ ಆಗಬೇಕಾಗಿಲ್ಲ. ಮಕ್ಕಳಿಗೆ ಜ್ವರ ಬರೋದು ಕಾಮನ್. ಫಸ್ಟ್ 1 or 2 years ಅಷ್ಟು ಇರಲಿಕ್ಕಿಲ್ಲ. ಒಂದ್ಸರಿ ಈ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರಲ್ಲ, ಪ್ಲೇ ಸ್ಕೂಲ್, ಕ್ರಶ್, ಅಲ್ಲೇ ಅವಾಗ ಜಾಸ್ತಿ ಇರುತ್ತೆ ಅವರಿಗೆ. ಯಾಕಂದರೆ ಅಲ್ಲಿ ಒಂದು ಮಗುವಿಗೆ ಬಂದರೆ ಒಂದು ಮಗುವಿಗೆ ಅದು ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಏಜಲ್ಲೇ ಅದು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಫೀವರ್ ಬಂದ ತಕ್ಷಣ ಗಾಬರಿ ಆಗಿಬಿಟ್ಟು ಎದ್ದು ಬಿದ್ದು ಡಾಕ್ಟರ್ ಹತ್ರ ಓಡಬೇಕಾಗಿಲ್ಲ. ಜ್ವರ ಬಿಟ್ಟಾಗ ಮಗು ಚೆನ್ನಾಗಿದೆಯಾ, ಈಗ ಜ್ವರ ಬಂದಾಗ ಮಗು ಅಳೋದು, ಕಿರಿಕಿರಿ ಮಾಡೋದು, ಇರಿಟೇಬಲ್ ಇರೋದು ಸಹಜ. ಬಟ್ ಜ್ವರ ಬಿಟ್ಟ ಟೈಮಲ್ಲಿ ಮಗು ಚೆನ್ನಾಗಿದೆಯಾ ಅಂತ ನೋಡಬೇಕು. ಮಗು ಚೆನ್ನಾಗಿದೆ ಅಂದರೆ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ. ಎರಡನೇ ವಿಷಯ, ಮಗುಗೆ ಜ್ವರ ಬಂದಾಗ ಕಂಟ್ರೋಲ್ ಮಾಡೋದನ್ನು ತುಂಬ ಚೆನ್ನಾಗಿ ಮಾಡಬೇಕು. ಅದನ್ನು ಮನೆಯಲ್ಲೇ ನೀವು ಮಾಡ್ಬೋದು. ಈ ಪ್ಯಾರಾಸಿಟಮಾಲ್ ಔಷಧಿ ಅಷ್ಟೇ ಹಾಕಬೇಕು. ಬೇರೆ ಬೇರೆ ಔಷಧಿಗಳಿದ್ದಾವೆ, ಬಟ್ ಪ್ಲೇನ್ ಪ್ಯಾರಾಸಿಟಮಾಲ್ ಬೆಸ್ಟ್, ಸೇಫ್. ಮೂರನೇ ವಿಷಯ, ಜ್ವರ ಬಂದ ತಕ್ಷಣ ಒದ್ದೆ ಬಟ್ಟೆಯಲ್ಲಿ ಮೈಯೆಲ್ಲ ತಲೆಯಿಂದ ಕಾಲುವರೆಗೆ ಒರೆಸ್ಬೇಕು. ಹಣೆಯಷ್ಟೇ ಅಲ್ಲ, ಕೂದಲು ಸಮೇತ. ಅಲ್ಲೂ ಈ ಎಲ್ಡರ್ಸ್ ಮನೆಯಲ್ಲಿ ತಲೆಗೆ ನೀರು ಹಾಕಿದ್ರೆ ಶೀತ ಆಗುತ್ತೆ, ನೀನು ಸುಮ್ಮನೆ ಒರೆಸ್ತೀಯ ಅಂತ ಅವರಿಗೆ ಎದುರಿಸ್ಬಿಡ್ತಾರೆ. ಸೊ ತಲೆಗೆ ನೀರು ಹಾಕಿ ಶೀತ ಆಗಲ್ಲ. ಒದ್ದೆ ಬಟ್ಟೆಯಲ್ಲಿ ಒರೆಸೋದ್ರಿಂದ ಜ್ವರ ಕಮ್ಮಿ ಆಗುತ್ತೆ. ಜ್ವರ ಕಮ್ಮಿ ಆದಾಗ ಮಗು ಗೆಲುವಾಗಿದೆಯಾ ನೋಡಿ. 3 days ಆದಮೇಲೆ ಜ್ವರ ಬಿಟ್ಟಿಲ್ಲ ಅಂದರೆ ಆವಾಗ ಡಾಕ್ಟರ್ ಹತ್ರ ಬನ್ನಿ. ಆದರೆ ಈ 3 days ತುಂಬ ವಾಂತಿ ಇದೆ, ಸುಸ್ತಿದೆ, ಜ್ವರ ಬಿಟ್ಟಾಗಲೂ ಮಗು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಈ ಥರ ಸಂದರ್ಭದಲ್ಲಿ ಕೂಡಲೇ ಬರಬೇಕು. ಜ್ವರ ಬಿಟ್ಟಾಗ ಚೆನ್ನಾಗಿದೆ, ಆಟ ಆಡ್ಕೊಂಡಿದೆ, ಬೇರೆ ಏನೂ ತೊಂದರೆ ಇಲ್ಲ, ವಾಂತಿ ಇಲ್ಲ, ಬೇದಿ ಇಲ್ಲ ಅಂದರೆ 3 days ಮಿನಿಮಮ್ ವೆಯ್ಟ್ ಮಾಡಿ. ಎಲ್ಲ ಜ್ವರಕ್ಕೂ ನೀವು ಎದ್ದು ಬಿದ್ದು ಡಾಕ್ಟರ್ ಹತ್ರ ಓಡಬೇಕಾಗಿಲ್ಲ. ಆಮೇಲೆ ಕೆಲವು ಇದರಲ್ಲಿ ಈಗ ಟ್ರೆಡಿಷನಲ್ಲಿ ಕಾಜಲ್ಗಳು ಹಚ್ತಾರೆ ಸರ್ ಮಕ್ಕಳಿಗೆ. ಸೊ ಕಣ್ಕಪ್ಪು, ಹೌದು. ಸೊ ಹಣೆಗೆ ಕಲ್ಲದ ಮೇಲೆ ಇಡ್ತಾರೆ. ಇನ್ನು ಕೆಲವು ಕಡೆ ಕಣ್ಣಿಗೂ ಸುತ್ತು ಬಿಡ್ತಾರೆ. ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ನೋಡಿ, ಇಲ್ಲಿ ಮೈಗೆ ಗಲ್ಲಕ್ಕಿಟ್ರೆ ಇಡುವ ಅಗತ್ಯ ಇಲ್ಲ. ಇಟ್ರೆ ಇಟ್ಕೊಳ್ಳಿ ಪಾಪ ಅಜ್ಜಿಗಳೇ. ಆದರೆ ಕಣ್ಣಿಗೆ ಹಾಕೋದು ಸರಿಯಲ್ಲ, ಅದು ಇರಿಟೇಷನ್ ಆಗುತ್ತೆ, ಕೆಲವೊಮ್ಮೆ ಕಂಜಂಕ್ಟಿವೈಟಿಸ್ ಆಗುತ್ತೆ. ಅದರಿಂದ ಕಣ್ಣೊಳಗೆ ಹಿಂಗೆ ಕಾಜಲ್ ಹಾಕಬೇಡಿ. ಇಲ್ಲಿ ಬೊಟ್ಟಿಟ್ಕೊಂಡ್ರೆ ಏನು ಒಳ್ಳೇದಂತೂ ಆಗೋದು ಗೊತ್ತಿಲ್ಲ ನನಗೆ, ಕೆಟ್ಟದಂತೂ ಆಗಲ್ಲ. ಸೊ ಅದರಿಂದ ಹಾಕ್ಬೋದು. ಅಂದರೆ ಕಣ್ಣಿಗೆ ಹಾಕ್ಬೇಡಿ ಅಷ್ಟೇ. ಈಗ ಕೆಲವು ಸಾಲಿಡ್ ಫುಡ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ರೈಟ್ ಸ್ಟೇಜ್ ಯಾವುದು ಸರ್ ಸಾಲಿಡ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಿಸೋದು? ನೋಡಿ, ಕರೆಕ್ಟಾಗಿ ಹೇಳಬೇಕಂದ್ರೆ 6 ತಿಂಗಳು, 6 months, 6 ಕಂಪ್ಲೀಟೆಡ್ ಮಂತ್ಸ್. 6 months ಸ್ಟಾರ್ಟ್ ಆಗುವಾಗಲ್ಲ, 6 months ಎಂಡ್ ಆದಮೇಲೆ 7ನೇ ತಿಂಗಳು ಸ್ಟಾರ್ಟ್ ಆಗುವಾಗ ಸ್ಟಾರ್ಟ್ ಮಾಡಬೇಕು. ಹೆಚ್ಚಿನವರು 3.5 ತಿಂಗಳಿಗೆ ಕೊಡೋದು. ಇದರಿಂದ ಮುಂದೆ ಡೈಜೆಷನ್ ಪ್ರಾಬ್ಲಮ್ಗಳು ತುಂಬ ಬರ್ತವೆ. ಯಾಕಂದರೆ ಕರುಳು ಇನ್ನೂ ಬೆಳೆದಿರಲ್ಲ. ಅದು ಸಾಲಿಡ್ ಫುಡ್ಡನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 6 months ಬೇಕು. ಸೊ 6 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ ಜನರಲಿ ಪೇರೆಂಟ್ಸ್ ಕೇಳ್ತಾರೆ, ಏನು ಸ್ಟಾರ್ಟ್ ಮಾಡ್ಬೇಕು, ನಾನು ಯಾವುದರಿಂದ ಸ್ಟಾರ್ಟ್ ಮಾಡ್ಬೇಕು, ಕಮರ್ಷಿಯಲ್ ಫುಡ್ ಕೊಡಬೇಕಾ, ಹೋಮ್ ಮೇಡ್ ಫುಡ್ ಕೊಡಬೇಕಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ನಾನು ಹೇಳೋದೇನೆಂದರೆ ಹೋಮ್ ಮೇಡ್ ಫುಡ್ಡೇ ಜಾಸ್ತಿ ಕೊಡು. ರಾಗಿ ಈಗ ಟ್ರೆಡಿಷನಲಿ ಮಾಡ್ತೀವಿ, ಅದು ಬೆಸ್ಟ್. ರಾಗಿ ಅದು ಮೊಳಕೆ ಬರೆಸಿದ ರಾಗಿ ಮಾಡಿದರೆ ಇನ್ನೂ ಒಳ್ಳೆಯದೇ. ಸೊ ಫಸ್ಟ್ ರಾಗಿ ಸ್ಟಾರ್ಟ್ ಮಾಡಿ, ಫಸ್ಟ್ ತೆಳ್ಳಗೆ ಮಾಡಿ, ಆಮೇಲೆ ಮಗು ತಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ, ಹಾಗೇ ಥಿಕ್ನೆಸ್ ಜಾಸ್ತಿ ಮಾಡಿ. ಫಸ್ಟ್ ನೀರಂಶ ಇರುತ್ತೆ, ಸ್ವಲ್ಪ ಗಟ್ಟಿ ಮಾಡಿ. ಫಸ್ಟ್ 1 time ಕೊಡಿ, ಒಂದು 8-10 ದಿನ ಆದಮೇಲೆ 2 time ಕೊಡಿ. ಆಮೇಲೆ 8-10 ದಿನ ಆದಮೇಲೆ 3ನೇ ಟೈಮ್ ಕೊಡುವಾಗ
ರಾಗಿನೇ ಕೊಡಬೇಡಿ, ಯಾಕಂದ್ರೆ 3 ಟೈಮು ರಾಗಿ ಆದರೆ ಮಗುಗೆ ಐ ಮೀನ್ ಇಷ್ಟಪಡ್ಲಿಕ್ಕಿಲ್ಲ. ಹೌದು. ವೆರೈಟೀಸ್ ಬೇಕು. ಸೊ ಅದಕ್ಕೆ ಅನ್ನ ಅಥವಾ ರೈಸ್ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಹಾಕೋದು. ಆಮೇಲೆ 15 ದಿನ ಆದಮೇಲೆ ಒಂಚೂರು ಹಣ್ಣುಗಳು ಸ್ಟಾರ್ಟ್ ಮಾಡಿ. ಬಾಳೆಹಣ್ಣು, ಆ್ಯಪಲ್, ಮೂಸಂಬಿ, ಆರೆಂಜು. ಬಾಳೆಹಣ್ಣು ಮತ್ತು ಆ್ಯಪಲ್ ಮಾತ್ರ ಸ್ಪೂನಲ್ಲಿ ಸಿಪ್ಪೆ ತೆಗೆದು ಸ್ಪೂನಲ್ಲಿ ಕೆರೆದು ಮೆದು ಮಾಡಿಬಿಟ್ಟು ಕೊಡ್ಬೋದು. ಮೂಸಂಬಿ, ಆರೆಂಜು ಜ್ಯೂಸ್ ಮಾಡಿ ಕೊಡಬೇಕು. ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದರೆ ಆ್ಯಪಲನ್ನು ಬಾಯ್ಲ್ ಮಾಡಬೇಕು ಅಂತ. ಆ್ಯಕ್ಚುಲಿ ಬಾಯ್ಲ್ ಮಾಡೋದ್ರಿಂದ ಅದರ ಸತ್ವ ಎಲ್ಲ ಆವಿಯಾಗಿ ಹೋಗುತ್ತೆ, ಅದರಲ್ಲಿ ಏನು ಇರೋದೇ ಇಲ್ಲ. ಹೌದು. ಸೊ ಆ್ಯಪಲ್ ಆಗಲಿ ಯಾವ ಹಣ್ಣಾಗಲಿ ಬಾಯ್ಲ್ ಮಾಡಬಾರ್ದು. ಸಿಪ್ಪೆ ತೆಗೆದು ಹಸಿನೇ ಸ್ಪೂನಲ್ಲಿ ಕೆರೆದು ಕೈಯಲ್ಲಿ ಹಿಚ್ಕಿ ಕೊಡ್ಬೋದು.